Watch full episodes on Jio Hotstar. ಈ ಹುಡುಗನ ನಾನು ಯಾವತ್ತೂ ಮರೆಯೋದಿಲ್ಲ. ವೆಲ್ಕಮ್ ವೆಲ್ಕಮ್. ಓ ನನ್ನ ಪ್ರೀತಿಯ ಮಗನೇ. ಹಲೋ ಶಿವ. ನಮಸ್ತೆ ತಾತವ್ರೆ. ನಮಸ್ತೆ. ನಮಸ್ತೆ ಅಜ್ಜಿ ಅವರೇ. ಕೆಲವರು ಕುದುರೆ ಗಾಡಿಯಲ್ಲಿ ಕೂತ್ಕೊಂಡು ಕುದುರೆ ಗಾಡಿಯಲ್ಲಿ ಬನ್ನಿ, ಉಳಿದವರು ಕುದುರೆ ಓಡಿಸ್ಕೊಂಡು ಬನ್ನಿ. ನಮ್ಮ ಫಾರ್ಮ್ ಹೌಸ್ ತನಕ ಹೀಗೆ ಹೋಗೋಣ. ಯಾಕಂಕಲ್, ಇಲ್ಲಿ ಕಾರು ಓಡೋದಿಲ್ವಾ? ಕಾರು ಓಡುತ್ತೆ, ಆದ್ರೆ ಅಲ್ಲಲ್ಲಿ ರಸ್ತೆಗಳಿಲ್ಲ, ಕೆಲವು ಕಡೆ ಗುಂಡಿಗಳಿವೆ. ಆದ್ರೆ ನಾವು ಕುದುರೆ ಓಡಿಸೋದು ಮಜವಾಗಿರುತ್ತೆ ಅಲ್ವಾ? ಶಿವ, ನಡಿ, ಹಾರ್ಸ್ ರೈಡಿಂಗ್ ಮಾಡ್ಕೊಂಡೆ ಹೋಗೋಣ ನಾವು. ಮತ್ತೆ ನಾನು ನೋಡ್ದ ಶಿವ, ನಮ್ಮೂರಿನ ಕಾಡು ಎಷ್ಟು ಚೆನ್ನಾಗಿದೆ. ನಿಮ್ಮೂರ್ ಕಾಡು ಏನು ಇಲ್ಲ. ನಮ್ಮೂರ್ ಕಾಡು ಎಷ್ಟು ದೊಡ್ಡದಾಗಿದೆ ಅಂದ್ರೆ ದಿನದಲ್ಲೂ ರಾತ್ರಿ ಆಗಿದೆ ಅನ್ಸುತ್ತೆ. ಸುಮ್ನಿರು ಆದಿ, ನಿಮ್ಮೂರೇನಿದ್ರು ಮರುಭೂಮಿ, ಅಲ್ಲಿ ಕಾಡ್ ಹೇಗ್ ಬರುತ್ತೆ? ಶಿವ, ರೇವಾ, ನೀನ್ ಚಿಂತೆ ಮಾಡ್ಬೇಡ. ಲಡ್ಡು ಸಿಂಗಿರುವಾಗ ಏನು ಆಗಲ್ಲ. ಎಲ್ಲಿಗಿಷ್ಟು ಸ್ಪೀಡಾಗಿ ಓಡ್ತಾ ಇದೀಯಾ? ಆರಾಮಾಗಿ ಹೋಗು, ನಿಲ್ಲು. ಶಿವ, ನಮ್ಮನ್ನು ಕಾಪಾಡು. ಕಾಪಾಡು ಶಿವ, ಕಾಪಾಡು, ಏನಾದ್ರೂ ಮಾಡು. ವಾವ್ ಶಿವ, ಅದ್ಭುತವಾಗಿ ಕುದುರೆ ಓಡಿಸ್ತೀಯ. ಶಬ್ಬಾಷ್. ಆದಿ, ಅಲ್ಲಿ ನೋಡು, ಎಷ್ಟು ಸುಂದರವಾದ ಜಿಂಕೆ ಮರಿಗಳು. ಅಮ್ಮ, ನೀನ್ ಅವಾಗ್ಲೇ ಇರ್ಬೇಕಾಗಿತ್ತು. ಶಿವ ಎಷ್ಟು ಚೆನ್ನಾಗಿ ಕುದುರೆ ಓಡಿಸ್ದ ಗೊತ್ತಾ? ವೆರಿ ಗುಡ್ ಶಿವ. ಅಯ್ಯೋ ಭೂತ್ನಾಥ್, ಎಲ್ಲಿದ್ಯಾ? ತಿನ್ನೋದಕ್ಕೇನಾದ್ರೂ ಕೊಡು. ಭೂತನಾಥ್ ಅಂದ್ರೆ ಎಂತ ಹೆಸರು? ಯಾರದು? ಏನ್ ತಿಂತೀರಾ? ಹಿಂದ್ಗಡೆ ಎಲ್ಲ ಯಾಕೆ ಬರ್ತೀಯ? ಮುಂದೆ ಬರ್ಬೇಕು ತಾನೆ. ಎಲ್ಲಿ ಹೋದ ಇವನು? ಏನ್ ತಿಂತೀರಾ? ಮುಂದೆ ಬರ್ತೀಯ, ಹಿಂದೆ ಬರ್ತೀಯ, ಸೈಡಲ್ಲಿ ಬರ್ತೀಯ, ಆ ಕಡೆ ಈ ಕಡೆ ಎಲ್ಲೆಲ್ಲಿ ಬರ್ತೀಯ ನೀನು? ನಾನ್ ನಾಳೆ ನಿಮ್ನ ಎಲ್ಲಾರ್ನೂ ದೂರ ಕರ್ಕೊಂಡು ಹೋಗ್ತೀನಿ, ಆಯ್ತಾ? ಎಲ್ಲಕ್ ಬೇಕಾದ್ರೂ ಹೋಗಿ, ಆದ್ರೆ ಆ ಅಳೋ ಬೆಟ್ಟದ ಹತ್ರ ಮಾತ್ರ ಹೋಗ್ಬೇಡಿ. ಭೂತನಾಥ, ನೀನು ಮಕ್ಕಳಿಗೆ ಆ ಕ್ರೈಯಿಂಗ್ ಮೌಂಟೇನ್ ಕತೆ ಹೇಳಿ ಅವ್ರನ್ನ ಹೆದರ್ಸ್ಬೇಡ. ಕ್ರೈಯಿಂಗ್ ಮೌಂಟೇನ್ಸಾ? ಹಾಗಂದ್ರೇನು? ನಾನ್ ಹೇಳ್ತೀನಿ, ಅಲ್ಲಿ ಭೂತಗಳಿರ್ತಾವೆ. ಓಹೋ, ಹೇಳು ಹೇಳು, ಎಷ್ಟು ಒಳ್ಳೆ ಕತೆನ ಹೇಳ್ತಾ ಇದೀಯಾ. ಕತೆನ ವಿವರವಾಗಿ ಹೇಳು. ನಾವ್ಯಾರು ಹೆದರ್ಕೊಳ್ಳುವಂತವರಲ್ಲ. ಹೇಳು. ಒಂದ್ ವಿಷಯ ಹೇಳ್ತೀನಿ. ಅಯ್ಯೋ, ನೀನು ಎದುರುಗಡೆ, ಹಿಂದೆ, ಮುಂದೆ, ಆಚೆ ಈಚೆ ಎಲ್ಲೆಲ್ಲಿ ಬರ್ತೀಯ? ಒಂದೇ ಕಡೆ ನಿಂತ್ಕೊಂಡು ಹೇಳು. ಸರಿ ಸರಿ, ಹೇಳು ಹೇಳು. ಯೂಡಿ ಅಮ್ಮ, ಇವನು ಕತೆ ಶುರು ಮಾಡ್ಬಿಟ್ಟ. ಟೈಮ್ ಆಗ್ತಿದೆ, ಮಲ್ಗೋದಕ್ಕೆ ರೆಡಿ ಮಾಡೋಣ ಬಾ. ಸಾಹೇಬ್ರೆ, ಒಂದ್ಸರಿ ಏನಾಯ್ತಂದ್ರೆ, ನಾನು ಯಾವುದೋ ಕೆಲ್ಸದ ಮೇಲೆ ಅಲ್ಲಿಗೆ ಹೋಗಿದ್ದೆ. ಭಯಂಕರವಾದ ಕತ್ತಲೆ ರಾತ್ರಿ, ದೂರದವರೆಗೂ ನಿಶಬ್ದವಾಗಿತ್ತು.
ಬರೀ ತೋಳುಗಳು ಕಿರ್ಚೋ ಸದ್ದು ಮಾತ್ರ ಕೇಳಿಸ್ತಾ ಇತ್ತು. ಇದ್ಕಿದ್ದಂಗೆ ಅದ್ರ ಮಧ್ಯದಲ್ಲೊಂದು ಧ್ವನಿ ಕೇಳಿಸ್ತು. ಏನ್ ಶಬ್ದ ಅದು? ವಾವ್, ವಾವ್, ಅಯ್ಯ ಸರಿಯಾಗಿ ಹೇಳು, ಸರಿಯಾಗಿ ಹೇಳಿ ನೀನು. ಕರ್ಕಶವಾದ ವಿಚಿತ್ರ ಸದ್ದುಗಳು ಕೇಳಿಸುತ್ತೆ ಸಾಹೇಬ್ರೆ. ಅದ್ರ ಮಧ್ಯೆ ಮತ್ತೆ ಸದ್ದು ಕೇಳಿಸುತ್ತೆ. ಏನ್ ಶಬ್ದ ಅದು? ಅಯ್ಯೋ, ಒಂದೇ ಜಾಗದಲ್ಲಿ ನಿಂತ್ಕೊಂಡ್ ಕತೆ ಹೇಳು ಹೇಳು. ಆಮೇಲೆ ಏನಾಯ್ತು? ಯಾರೋ ಅಳ್ತಾ ಇದ್ರು, ಹತ್ಕೊಂಡು ಅಳಿಸ್ತಾ ಇದ್ರು. ಯಾರೋ ಹಸ್ಕೊಂಡಿದ್ರು, ತುಂಬಾ ಹಸ್ಕೊಂಡಿದ್ರು. ಬಹುಶಃ ಅದನ್ನ ತಿನ್ಬೇಕು ಅನ್ಕೋತಿತ್ತು. ಯಾರು ತಿನ್ಬೇಕು? ಯಾರು ಹಸ್ಕೊಂಡಿದ್ರು ಅವರು. ಅದಕ್ಕೆ ಯಾವಾಗ ಹೊಟ್ಟೆ ಹಸಿಯುತ್ತೋ ಅವಾಗ ಟಪಕ್ 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 ಏನಿದು? ಎಲೆಗಳ ಮೇಲೆ ನಡೆಯೋ ಸದ್ದು. ಆಮೇಲೆ ಮತ್ತೆ ಮತ್ತೆ ಅದ್ರ 2 ಕಣ್ಣುಗಳು ರಾತ್ರಿಯ ಕತ್ಲಲ್ಲಿ ಮಿನುಗ್ತಾ ಇರುತ್ತೆ. ಅಯ್ಯೋ, ನಾನು ಮಲ್ಗೋ ವ್ಯವಸ್ಥೆ ಎಲ್ಲ ಆಗಿದೆ. ಬೇಗ ಊಟ ಮಾಡ್ಕೊಂಡು ಆರಾಮಾಗಿ ಮಲ್ಕೊಳ್ಳಿ. ಇವತ್ ಗೊತ್ತಾಯ್ತು ಕಟ್ಟಿಗೆಗಳನ್ನ ಉಜ್ಜೋದ್ರಿಂದ ಬೆಂಕಿ ಹತ್ತುತ್ತೆ ಅಂತ. ಅಕಸ್ಮಾತ್ ಹುದುದು ಟ್ರೈಬ್ಸ್ ಹತ್ತಿರದಲ್ಲಿದ್ದಿದ್ರೆ ಫುಲ್ ಮೂನ್ನಲ್ಲಿ ನಾವಿವತ್ತು ನಮ್ಮ ಪೈರೇಟ್ಸ್ ಜೊತೆ ಫುಲ್ ಮೂನ್ ಮುಂದೆ ಡ್ಯಾನ್ಸ್ ಮಾಡ್ತಾ ಇರ್ತಿದ್ವಿ. ನನಗನ್ಸುತ್ತೆ ನಮ್ ಬಾಸ್ದು ಮಾನಸಿಕ ಸಂತುಲನ ಸರಿ ಇಲ್ಲ ಅಂತ. ಎಲ್ರು ಒಳ್ಳೆ ಚೆನ್ನಾಗಿರೋ ಜಾಗದಲ್ಲಿ ಹೂವ ನೆಟ್ರೆ ನಮ್ ಸರ್ ಡ್ರೈ ಆಗಿರೋ ಪ್ಲೇಸ್ ಅಲ್ಲಿ ಹೂವ ನೆಡ್ತಿದ್ದಾರೆ. ಅಯ್ಯೋ, ಅದನ್ನ ಬೆಳೆಸ್ತೀನಿ ಅಂತಿದ್ದಾರೆ. ಅದೆಲ್ಲಾದ್ರೂ ಹೂ ಅರಳುತ್ತಾ? ಅಯ್ಯೋ, ಆ ಹೂವ ಅರಳೋದಿಲ್ಲ, ಇವ್ರಿಗದು ಸಿಗೋದು ಇಲ್ಲ, ಮತ್ತೆ ಇವ್ರದನ್ನ ನಂಬೋದನ್ನ ಬಿಡೋದು ಇಲ್ಲ. ಈ ಲೈಟ್ ಸಡನ್ ಆಗಿ ಎಂತದಿದು? ಇಲ್ಲಂತೂ ಏನು ಇಲ್ಲ. ಈ ಲೈಟ್ ತಿರ್ಗಾ ಬಂದ್ಬಿಡ್ತಾ? ಅಯ್ಯೋ, ಇಲ್ಲಿ ಯಾವ ದೆವ್ವನೂ ಇಲ್ಲ ತಾನೆ? ಅಯ್ಯೋ ಆಂಜನೇಯ, ಕಾಪಾಡಪ್ಪ ಆಂಜನೇಯ. ಅಯ್ಯೋ, ಈ ಹೂ ಅರಳ್ತಿವೆ, ಅಯ್ಯೋ ಸಾಹೇಬ್ರೆ, ಇದನ್ನ ನೋಡಿದ್ರೆ ತುಂಬಾನೇ ಖುಷಿ ಪಡ್ತಾರೆ. ಎಲ್ಲಿ ಹೋಗ್ತಿದ್ದೀರಾ? ನಿಂತ್ಕೊಳ್ಳಿ. ಸರ್ ಬೇಗ ಬನ್ನಿ. ಅಯ್ಯೋ ಸರ್, ಹೂವು ಅರಳಿವೆ, ಬೇಗ ಬನ್ನಿ. ನೀವೆಲ್ಲ ಎಲ್ಲೂ ಹೋಗ್ಬೇಡಿ, ಒಂದೇ ಒಂದು ನಿಮಿಷ. ಈ ರಾಮ ಯಾಕೆ ಇಷ್ಟೊಂದು ಕಿರಿಸ್ತಾ ಇದ್ದಾನೆ? ಏನ್ ಹೇಳ್ದ ಅವನು? ಹೂ ಹರಳು ಬಿಟ್ವಾ? ಓ ನೋ, ನಿನ್ನ ಹೋಗೋದಕ್ಕೆ ಬಿಡಲ್ಲ ನಾನು. ಸರ್ ಬೇಗ ಬನ್ನಿ. ಏನಾಯ್ತು? ಸರ್ ಆ ಹೂವು ಅರಳಿದ್ವು, ಮತ್ತೆ ಎಲ್ಲ ವಿಂಡೋ ಇಂದ ಹೊರಗೆ ಓಡೋದ್ವು. ಎಸ್ ಎಸ್ ಎಸ್, ನಾವು ಹತ್ತಿರದಲ್ಲೇ ಇದ್ದೀವಿ. ಅವ್ರುಗಳು ಹತ್ತಿರದಲ್ಲೇ ಎಲ್ಲೋ ಇದ್ದಾರೆ. ಹೇ ರಾಮ, ಎಲ್ರಿಗೂ ವಿಷಯ ಮುಟ್ಟಿಸ್ಬಿಡು. ನಾವು ನಾಳೆ ಹುದುದು ಟ್ರೈಬ್ಸ್ನ ನೋಡೋದಕ್ಕೆ ಹೋಗ್ತಾ ಇದೀವಿ ಅಂತ. ಶಿವ, ನಿಂಗೆ ಗೊತ್ತಾ ಇಂಥ ಕಾಡಲ್ಲಿ ಏಲಿಯನ್ಗಳಿರ್ತವೆ. ನಾವು ಬಂದಿದ್ದು ಏಲಿಯನ್ಗಳಿಗೆ ಗೊತ್ತಾದ್ರೆ ಅವು ನಮ್ನ ಕಿಡ್ನಾಪ್ ಮಾಡ್ಬಿಡ್ತವೆ. ಸುಮ್ನಿರು ಯೋಡಿ, ಎಲ್ ನೋಡಿದ್ರಲ್ಲಿ ಏಲಿಯನ್ಸ್ ಬಗ್ಗೆ ಮಾತಾಡ್ತಾ ಇರ್ತೀಯ. ಸುಮ್ನೆ ನಡೀತ್ಯಾ? ಏಲಿಯನ್ಸ್? ನಾನು ಏಲಿಯನ್ಸ್ಗೆಲ್ಲ ಹೆದರೋದಿಲ್ಲ. ಎಲ್ಲಿದೆ ಏಲಿಯನ್ಸ್? ಹಲೋ. ನನ್ಗಂತೂ ಸುಸ್ತಾಗೋಯ್ತು. ಶಿವ, ಇಲ್ಲೆಲ್ಲೂ ಹೂ ಅಂತ ಶಬ್ದನೇ ಕೇಳಿಸ್ತಿಲ್ಲ. ಬಾ ಕ್ಯಾಂಪಿಗೆ ಹೋಗೋಣ. ನೋಡಿ, ಭೂತ್ನಾಥ ಹೇಳಿದ್ನಲ್ಲ, ಅದೇ ಶಬ್ದ. ಅಲ್ಲೋಡಿ, ಅದೇ ಶಬ್ದ. ಎಲ್ಲಿ
ಎಲ್ಲೋಯ್ತು? ಇವಾಗ ತಾನೇ ಇಲ್ಲೇ ಇತ್ತು. ಎಲ್ಗ್ ಹೋಗಕ್ ಸಾಧ್ಯ? ಇಲ್ಲೇನೋ ಇದೆ ಶಿವ. ನಾನೊಂದ್ ಕಲ್ ಮೇಲ್ ಕೂತಿದ್ದೆ, ಅದು ಸಡನ್ ಆಗಿ ಮಾಯ ಆಗೋಯ್ತು. ಆ ಬೋಲ್ಡರ್ ಮಾಯ ಹೇಗಾಯ್ತು? ಬನ್ನಿ ನಡೀತಾ ಇರಿ. ಶಿವ ಶಿವ, ಅದೇ ಶಬ್ದ ಕೇಳ್ತಾ ಇದೆ. ಭೂತನಾಥ ಮೊದ್ಲೇ ಹೇಳಿದ್ದ. ಲಡ್ಡು ಸಿಂಗ್ ಸರ್, ನೀವು ಚಿಂತೆ ಮಾಡಬೇಡಿ. ಬರೀ ಸೌಂಡ್ ಅಷ್ಟೇ ಬರ್ತಾ ಇರೋದು. ಏನಾದ್ರೂ ಕಾಣಿಸಿದ್ರೆ ಹೇಳಿ. ಲಡ್ಡು ಸಿಂಗ್ ಸರ್, ಹಲೋ, ಎಲ್ಲೋದ್ರಿ? ಲಡ್ಡು ಸಿಂಗ್ ಸರ್, ಲಡ್ಡು ಸಿಂಗ್ ಸರ್, ಎದ್ದೇಳಿ, ನೀವು ಹೆದರ್ಕೋಬೇಡಿ. ಶಿವ ಶಿವ, ಈ ಶಬ್ದ ಮಾಡ್ತಿರೋರು ಯಾರು? ಯಾರದು? ಇಲ್ಲಿ ಏಲಿಯನ್ಗಳಿದಾವೆ. ಏಲಿಯನ್ಗಳೇ ಶಬ್ದ ಮಾಡ್ತಿರ್ಬೇಕು. ಓಹೋ, ಯುಡಿ, ಇಲ್ಲಿ ಏಲಿಯನ್ಸ್ ಇಲ್ಲ, ಬರೀ ಸೌಂಡ್ ಅಷ್ಟೇ ಅಲ್ವಾ ಕೇಳಿಸ್ತಿರೋದು? ಸೌಂಡ್ ನಮ್ಮನ್ನ ಏನೂ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಬರ್ಲಿ ಬಿಡು ಸೌಂಡು. ಅವ್ರುಗಳಂತೂ ಹೆದರ್ಕೋತಾನೆ ಇಲ್ಲ. ಇವಾಗೇನ್ ಮಾಡೋದು? ಅವ್ರುಗಳಂತೂ ಹೆದರ್ಕೋತಾನೆ ಇಲ್ಲ. ಇವಾಗೇನ್ ಮಾಡೋದು? ಅವರು ಹೆದರ್ತಾ ಇಲ್ಲ ಅಂದ್ರೆ ಬೇರೆ ಏನಾದ್ರೂ ಮಾಡ್ಬೇಕಾಗತ್ತೆ. ಬಯಲು ಹೋಗು ಮತ್ತೆ ಅವ್ರನ್ನ ಓಡಿಸ್ಬಿಡು. ಬಯಲು ಹೋಗು ಮತ್ತೆ ಅವ್ರನ್ನ ಓಡಿಸ್ಬಿಡು. ಹುಷಾರು, ನೋಡಿ ಅಲ್ಲೇನೋ ಬರ್ತಾ ಇದೆ. ಅವ್ರೆ, ಈ ಲೇಕಲ್ಲಿರೋ ನೀರನ್ನ ನಾವು ಆ ಗೋಲ್ಡನ್ ಲೇಕ್ ಹಾಕಿದ್ರೆ ಅದು ತಣ್ಣಗಾಗತ್ತೆ. ಇದು ಹೇಗ್ ಸಾಧ್ಯ ಆಗತ್ತೆ? ಇದಂತೂ ಅಸಾಧ್ಯ, ಅಸಾಧ್ಯ ಮಹಾರಾಜ. ಇಷ್ಟು ದೊಡ್ಡ ಕೆರೆಯನ್ನ ಚಿನ್ನದ ಜರಿ ಹತ್ರ ಹೇಗ್ ಕಳ್ಸಕ್ಕಾಗತ್ತೆ? ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಸಾಧ್ಯ ಇದೆ ಸೇನಾಪತಿ ಅವರೇ. ಇದು ಮಂಜು. ನಾವು ಮಂಜಿಂದ ತುಂಬಾ ಆರಾಮಾಗಿ ದಾರಿ ಮಾಡಬಹುದು. ಲಡ್ಡು ಸಿಂಗ್ ಸರ್, ಆದಿ, ಯುಡಿ, ರೇವಾ, ನೀವೆಲ್ಲರೂ ಇದ್ರ ಮೇಲೆ ನಿಂತ್ಕೊಳ್ಳಿ. ಓಕೆ ಶಿವ, ಆದ್ರೆ ನಾವು ನಿಲ್ಲೋದ್ರಿಂದ ಏನಾಗತ್ತೆ? ನೀವ್ ಇದ್ರ ಮೇಲೆ ನಿಂತ್ಕೊಂಡಿರಿ, ಮತ್ತೆ ನಿಮ್ಮ ವೆಯ್ಟ್ ಇಂದ ಇದನ್ನ ಭೂಮಿ ಒಳಗ್ ತಳ್ಳಿ. ಲಡ್ಡು ಸಿಂಗ್ ಸರ್, ಹಿಂದ್ಗಡೆ ನೋಡೋದಕ್ಕೆ ಟೈಮ್ ಇಲ್ಲ. ಶಿವ, ನೀನ್ ನಮ್ಮನ್ನ ಮತ್ತೆ ಕಾಪಾಡಿದ್ಯಾ. ಆ ದೇವ್ರೇ ನಿನ್ನನ್ನ ಕಳಿಸಿರೋದು.
ಮೊದಲು ನೀನು ಆ ಮನುಷ್ಯರಿಂದ ಕಾಪಾಡ್ದೆ, ಈಗ ಈ ಸಂಕಟದಿಂದ ಕಾಪಾಡಿದೀಯ. ನಾವು ಈ ನಿನ್ನ ಋಣವನ್ನ ಯಾವತ್ತೂ ಮರೆಯೋದಿಲ್ಲ. ನೀನಂತೂ ತುಂಬಾನೇ ಒಳ್ಳೆಯ ಮನುಷ್ಯ. ನೀನು ಒಳ್ಳೆಯವನು ಮತ್ತೆ ಧೈರ್ಯಶಾಲಿ ಶಿವ. ಹೌದು ಶಿವ, ನೀನ್ ನಿಜವಾಗ್ಲೂ ತುಂಬಾನೇ ಧೈರ್ಯಶಾಲಿ. ಎಲ್ಲ ಮನುಷ್ಯನಲ್ಲೂ ಒಂದು ವೀಕ್ನೆಸ್ ಅಂತ ಇರುತ್ತೆ. ಹೋಗೋ, ಆ ಶಿವನ ವೀಕ್ನೆಸ್ ಏನು ಅಂತ ತಿಳ್ಕೊಂಡ್ ಬಾ. ನಾವು ಹೇಗಿದ್ರು ಎಲ್ಲ ಪೂರ್ತಿ ತಯಾರಿ ಜೊತೆ ಹೋಗ್ತಾ ಇದೀವಿ. ಅದರಲ್ಲೂ ಆ ಶಿವ ಅಲ್ಲಿಲ್ಲ ಅಂದ್ರೆ ಇನ್ನೂ ಒಳ್ಳೇದೇ ನಮಗೆ. ಈ ವಿಷಯದಲ್ಲಿ ನನಗೆ ಯಾರು ವಿರೋಧಿಗಳಿರೋದು ಇಷ್ಟ ಆಗೋದಿಲ್ಲ. ಓಕೆ ಬಾಸ್, ಆ ಹುಡುಗನಲ್ಲಿ ಏನ್ ವೀಕ್ನೆಸ್ ಇದೆ ಅಂತ ನಾನ್ ಕಂಡು ಹಿಡಿತೀನಿ. ಅವ್ರುಗಳು ವಾಪಸ್ ಬಂದೇ ಬರ್ತಾರೆ, ಹಾಗಾಗಿ ನಿಮ್ಮನ್ನ ಇವರು ರಕ್ಷಣೆ ಮಾಡ್ಕೊಳ್ಳೋದು ಕಲ್ತ್ಕೋಬೇಕು. ಆದ್ರೆ ಹೇಗೆ? ನಾವುಗಳು ಇಷ್ಟು ಚಿಕ್ಕದಾಗಿದ್ದೀವಿ, ಆದ್ರೆ ಅವರು ಅಷ್ಟು ದೊಡ್ಡವರು, ಮತ್ತವ್ರ ಹತ್ರ ಅಪಾಯಕಾರಿ ಆಯುಧಗಳು ಇವೆ. ಜಗಳ ಆಗೋದು ಶರೀರದಿಂದ ಅಲ್ಲ, ಬುದ್ಧಿಯಿಂದ. ಮತ್ತೆ ನಾನ್ ಇದನ್ನ ನಿಮಗ್ ಕಳ್ಸ್ಕೊಡ್ತೀನಿ. ಖುಷಿ ಆಯ್ತು, ಕೇಳಿ ಖುಷಿ ಆಯ್ತು. ಈಗ ಯಾರ ಕೆಲ್ಸ ಯಾರು ಮಾಡ್ತಾರೆ? ರಕ್ಷಾ ಮಾಡೋದು ಹೇಳ್ಕೊಡೋದು ಸೇನಾಪತಿ ಕೆಲ್ಸ. ಸೇನಾಪತಿ ರಕ್ಷಿಸೋದು ಹೇಳ್ಕೊಡ್ತಾನೆ. ಸೇನೆ ಏನೋ ಇಲ್ಲಿದೆ, ಆದ್ರೆ ಪತಿ ಎಲ್ಲಿದ್ದಾನೆ? ಯಾರದು ಪತಿ? ಹೇಯ್, ಇದು ತಮಾಷೆ ಮಾಡೋ ಸಮಯ ಅಲ್ಲ. ನನ್ ಕೆಲ್ಸ ಹೋಗ್ತಾ ಇದೆ ಇಲ್ಲಿ, ನೀವೆಲ್ಲ ತಮಾಷೆ ಮಾಡ್ತಾ ಇದ್ದೀರಾ. ಮಹಾರಾಜ, ನೀವು ನನ್ ಕೆಲ್ಸನ ಬೇರೆ ಯಾರಿಗೂ ಕೊಡೋ ಹಾಗಿಲ್ಲ. ಸೇನಾಪತಿ ಸುಮ್ನೆ ಇರೋ. ಇಲ್ಲಿ ರಾಜ ಯಾರೋ? ನೀವೇ. ಹಾಗಾದ್ರೆ ಸುಮ್ಮನೆ ಇರೋ. ಮನುಷ್ಯರಿಂದ ಹೇಗೆ ರಕ್ಷಣೆ ಹೊಂದಬೇಕು ಅಂತ ಒಬ್ಬ ಮನುಷ್ಯ ಮಾತ್ರ ಹೇಳೋದಕ್ ಸಾಧ್ಯ. ಅದರಿಂದ ಈತ ನಮಗೆ ಹೇಳ್ತಾನೆ ನಮ್ಮನ್ನ ನಾವು ಹೇಗೆ ರಕ್ಷಿಸ್ಕೋಬೇಕು ಅಂತ. ಶಿವ, ನಾನ್ ತಯಾರಾಗಿದ್ದೀನಿ. ಶುರು ಆಗು, ಅಟ್ಯಾಕ್! ನಿಂದಿನ ಯಾಕೆ ಬರ್ತಾ ಇದೆ? ಇದರಿಂದ ಬ್ಲಾಸ್ಟ್ ಆಗೋ ಕಲ್ಲನ್ನ ಧೂಮ್ ಢಮಾರ್ ಅಂತ ಮಾಡಬಹುದು. ಹೇಗೆ? ಎಲ್ಲಿದೆ ಇದು? ಅಯ್ಯೋ, ನೀವೆಲ್ಲ ಎಲ್ಲಿ ನೋಡ್ತಾ ಇದ್ದೀರಾ? ಇಲ್ಲಿ ನೋಡಿ, ಈ ಬುಟ್ಟಿ ಇದೆಯಲ್ಲ, ಇದ್ರಲ್ಲಿ ಇದ್ರಲ್ಲಿ ಕಲ್ಲನ್ನ ಹಾಕಿ ಈ ಹಗ್ಗನ ಬಿಡಿಸ್ಬೇಕು. ಓಕೆ? ಓ, ಇದನ್ನ? ಅಯ್ಯೋ, ಕಲ್ಲನ್ನ ಹಾಕೋದಕ್ಕೆ ಹೇಳಿದ್ ನನ್ನನ್ನಲ್ಲ. ಶಿವ, ಲಡ್ಡು ಸಿಂಗ್ ಸರ್, ನಿಂತ್ಕೊಳ್ಳಿ. ಅಯ್ಯೋ, ಏನಾಯ್ತು? ಇಷ್ಟೊಂದೆಲ್ಲ ಇವ್ರಿಗೆ ಮಾಡಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಅವ್ರುಗಳು ಕೂಡ ಈ ಸಲ ಪೂರ್ತಿ ತಯಾರಿ ಮಾಡ್ಕೊಂಡ್ ಬರ್ತಾರೆ. ರೇವಾ, ನಾನ್ ಏನ್ ಯೋಚಿಸ್ತಿದ್ದೆ ಅಂದ್ರೆ, ಅವರ ಕುಲರಕ್ಷಕರು ಸ್ವಲ್ಪ ನಮ್ಗೆ ಸಪೋರ್ಟ್ ಮಾಡಿದ್ರೆ ಆಗ ಅವರು ಗೆಲ್ಲೋದಕ್ಕೆ ಆಗೋದಿಲ್ಲ. ಶಿವ, ಅವ್ರು ಯಾಕೆ ಸಪೋರ್ಟ್ ಮಾಡ್ತಾರೆ? ಬಾಯಿ ತೆಗಿತಿದ್ದ ಹಾಗೆ ತಿನ್ನೋದ್ರ ಬಗ್ಗೆನೇ ಮಾತಾಡೋದು. ಹಾ ಹೌದು, ಆದ್ರೆ ಅವ್ರ ಸಪೋರ್ಟ್ ಸಿಕ್ಕಿದ್ರೆ ಅಡಿಷನಲ್ ಸಪೋರ್ಟ್ ಆಗುತ್ತೆ. ಹಲೋ ಹಲೋ ರಕ್ಷಕರೇ, ಹಲೋ ರಕ್ಷಕರೇ, ಎದ್ದೇಳಿ ನೀವು. ಹಲೋ, ನಿಮ್ಮ ಜನರಿಗೆ ನಿಮ್ಮ ರಕ್ಷಣೆ ಬೇಕಾಗಿದೆ. ಹಲೋ ರಕ್ಷಕರೇ, ಎದ್ದೇಳಿ ರಕ್ಷಕರೇ, ಎದ್ದೇಳಿ. ಹಲೋ ರಕ್ಷಕರೇ,
ಶಿವ ಎಲ್ಲಿಗ್ ಹೋಗ್ತಾ ಇದ್ದಾನೆ? ನೀವ್ ಚಿಂತೆ ಮಾಡ್ಬೇಡಿ ರಾಜ ಅವ್ರೆ, ಎಲ್ಲ ಸರಿ ಹೋಗ್ಬಿಡತ್ತೆ. ಹಲೋ 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 ರಕ್ಷಕರೇ. ಊ ಅಯ್ಯೋ ಏನಾಯ್ತು ನಿನ್ಗೆ? ಇವರೆಲ್ಲ ಯಾರು? ಇವರೆಲ್ಲ ನಿಮ್ಮ ಫ್ರೆಂಡ್ಸು. ಹೋಗಿ ತಾತ ಅಜ್ಜಿಗೆ ನೀವು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಬಾಸ್, ಶಿವನ ವೀಕ್ನೆಸ್ ಸಿಕ್ತು ಬಾಸ್. ಏನದು ಏನದು ಅವನ ವೀಕ್ನೆಸ್ಸು? ಅವರ ಅಜ್ಜಿ ತಾತ ಇಲ್ಲಿ ಫಾರ್ಮ್ ಹೌಸ್ ಅಲ್ಲಿ ಇದ್ದಾರೆ. ಗುಡ್ ರಂಗಾಚಾರ್, ಹಿಡ್ದಿಟ್ಕೋ, ಮಿಕ್ಕಿದ್ದನ್ನ ನಾನ್ ನೋಡ್ಕೋತೇನೆ. ಹಲೋ ಚಾರ್ಲಿ, ಡೇಟಾ. ಬಲ್ಲು, ನಿನ್ನ ವಿಷಯ ಗೊತ್ತಾಯ್ತಾ? ಶಿವನ ತಾತ ಅಜ್ಜಿನ ನಾವು ಹಿಡ್ಕೊಂಡ್ ಬಿಟ್ಟಿದ್ದೀವಿ. ಶಿವ ಅಂತೂ ಅಲ್ಲಿ ಒಳಗಡೆ ಇದ್ದಾನೆ. ಅವನಿಗೆ ಗೊತ್ತೇ ಇಲ್ಲ ಅವನ್ ತಾತ ಅಜ್ಜಿನ ನಾವು ಹಿಡಿದಿಟ್ಟಿದೀವಿ ಅಂತ. ಅಯ್ಯೋ ಹೌದಾ? ನಿಜ ಹೇಳ್ತಾ ಇದೆಯೇನೋ ನೀನು? ಬಾ ಬಾ, ಹೋಗ್ ನೋಡೋಣ ಶಿವನ ತಾತ ಅಜ್ಜಿ ಹೇಗಿದ್ದಾರೆ ಅಂತ. ಬಾಸ್, ಕೆಲ್ಸ ಆಯ್ತು. ಶಿವನ್ಗೆ ಮೆಸೇಜ್ ಸಿಕ್ಕಿರುತ್ತೆ. ನಿಮ್ಮೆಲ್ರಿಗೂ ನಾವ್ ಏನ್ ಹೇಳ್ಕೊಟ್ಟಿದೀವಿ ಅದನ್ನೆಲ್ಲ ನೆನ್ಪಿಟ್ಕೊಳ್ಳಿ. ಮತ್ತೆ ಇನ್ನೊಂದ್ ಮಾತನ್ನ ನೀವು ಮರೆಯೋ ಹಾಗೆ ಇಲ್ಲ. ನಾವು ಜಗಳ ಮಾಡ್ಬೇಕಾಗಿರೋದು ನಮ್ಮ ಬುದ್ಧಿ ಮತ್ತೆ ಧೈರ್ಯದಿಂದ. ಇದರಲ್ಲಿ ನಮ್ಮ ಆಕಾರ ದೊಡ್ಡದಾದ್ರೂ ಚಿಕ್ಕದಾದ್ರೂ ಅದು ಪರವಾಗಿಲ್ಲ, ಸರಿನಾ? ಅವರು ವಾಪಸ್ ಬಂದೇ ಬರ್ತಾರೆ, ಮತ್ತೆ ನಾವು ತಯಾರಾಗಿರ್ಬೇಕು. ಶಿವ, ನಾನು ಮನುಷ್ಯರು ಮಾತಾಡೋದನ್ನ ಕೇಳಿಸ್ಕೊಂಡೆ. ಅವರು ನಿಮ್ಮ ಅಜ್ಜ ಅಜ್ಜಿನ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ. ಕಿಡ್ನಾಪ್ ಮಾಡಿ ಯಾವ್ದೋ ಒಂದ್ ಫಾರ್ಮ್ ಹೌಸ್ ಅಲ್ಲಿ ಕಟ್ಟಾಕಿದ್ದಾರೆ. ತಾತ ಅಜ್ಜಿನ ಕಾಪಾಡೋದಕ್ಕೆ ನಾನು ಹೋಗ್ಲೇಬೇಕು. ಹಾ ಹಾ, ಬೇಗ ಹೋಗು. ಅವ್ರು ನಿನ್ ಮೇಲಿರೋ ಸೇಡ್ನ ಅವ್ರ ಮೇಲೆ ತೀರ್ಸ್ಕೊತಾರೆ. ರಾಜಾ ಅವ್ರೆ, ನಾನು ಹೊರಗೆ ಹೋಗೋದು ಹೇಗೆ? ಅವರು ಕೇವ್ನ ಬ್ಲಾಕ್ ಮಾಡ್ಬಿಟ್ಟಿದಾರಲ್ಲ. ಬಾ, ನಾನಿನ್ನ ಕರ್ಕೊಂಡು ಹೋಗ್ತೀನಿ. ರೇವಾ, ನೀವು ಅಲರ್ಟ್ ಆಗಿರಿ. ಏನಾದ್ರೂ ಪ್ರಾಬ್ಲಮ್ ಆದ್ರೆ ನನಗೆ ಕಾಲ್ ಮಾಡಿ. ಡೋಂಟ್ ವರಿ ಶಿವ, ನೀನು ಅಜ್ಜಿ ತಾತ ಹತ್ರ ಹೋಗು. ಆಲ್ ದಿ ಬೆಸ್ಟ್. ಏನೂ ಆಗಲ್ಲ. ಈ ಕೇವ್ ಅಂತೂ ಬ್ಲಾಕ್ ಆಗಿದೆ. ಇವಾಗ ನಾನು ಇಲ್ಲಿ ದಾರಿ ಮಾಡ್ತೀನಿ. ಥ್ಯಾಂಕ್ ಯು ಗೆಳೆಯ. ನಾನು ಹೇಳಿದ್ದೆ, ಡೋಂಟ್ ಆಂಗರ್ ಡ್ಯಾನಿ ಡೇಂಜರ್. ಅವನು ಡ್ಯಾನಿ ಡೇಂಜರ್ ಇಂದ ಡೇಂಜರಸ್ ಆಗ್ಬಿಡ್ತಾನೆ. ಈಗ ನೋಡು ನಾನು ಏನು ಮಾಡ್ತೀನಿ ಅಂತ. ಓಕೆ ಗಾಯ್ಸ್, ಗೆಟ್ ರೆಡಿ. ನಮ್ ಶಿವ ಬಂದ, ನಮ್ ಶಿವ ಬಂದ್ಬಿಟ್ಟ. ನಿನ್ ಹಗ್ಗ ಹೆಂಗ್ ಕಿತ್ಕೊಂಡೆ? ಸುಮ್ನೆ ಕುತ್ಕೊಂಡ್ಬಿಡು.
ನನ್ ತಾತ ಅಜ್ಜಿನ ಏನಕ್ಕೆ ಕಟ್ ಹಾಕಿದೀರಾ? ಬಿಟ್ಬಿಡಿ ಅವ್ರನ್ನ. ಮಗು ನೀನ್ ಸುಮ್ನೆ ಹೊರಟೋಗು. ನೀನ್ ಇವ್ರನ್ನೆಲ್ಲ ಬಿಡ್ಸೋದಕ್ಕಾಗಲ್ಲ. ಮಗು ಅಂತ ಕರಿಬೇಡಿ ಅಂಕಲ್. ಬಾಸ್, ಫೈಟ್ ಶುರು ಆಗಿದೆ. ನೀವು ಹೇಳಿದ ತಕ್ಷಣ ನಾನು ಲೈವ್ ಟೆಲಿಕಾಸ್ಟ್ ಕೊಡ್ತೀನಿ ನಿಮ್ಗೆ. ಓಕೆ, ನಮ್ಮ ಕೆಲಸ ಆಗೋವರೆಗೂ ಅವನಲ್ಲೇ ಹಿಡಿದಿಟ್ಟಿರಿ. ಯಾವುದೇ ಕಾರಣಕ್ಕೂ ಬರಬಾರ್ದು ಅವನು. ಓಕೆ ಗೆಳೆಯರೇ, ನಡೀರಿ ಅಟ್ಯಾಕ್. Watch India's largest kids library only on Jio Hotstar. Download the app now.